ನೆಕ್ಸ್ಟ್ ಫೈನಲಿ ನಾವು 720ದ್ದು ಏನು ಕಂಡುಹಿಡಿದ್ವಿ, ಫ್ಯಾಕ್ಟರ್ಸನ್ನು ಕಂಡುಹಿಡಿದ್ವಿ. ಆ್ಯಂಡ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ 720, ಸಮ್ ಆಫ್ ಆಲ್ ಫ್ಯಾಕ್ಟರ್ಸ್ ಆಫ್ 720 ಆ್ಯಂಡ್ ಸಮ್ ಆಫ್ ಆಲ್ ಈವನ್ ಫ್ಯಾಕ್ಟರ್ಸ್ ಆಫ್ 720 ಆ್ಯಂಡ್ ಸಮ್ ಆಫ್ ಆಲ್ ಆಡ್ ಫ್ಯಾಕ್ಟರ್ಸ್ ಆಫ್ 720 ನಾವೀಗ ಫೈನ್ ಮಾಡಿದ್ವಿ. ಹಿಂದಿನ ವೀಡಿಯೋಸ್ಗಳಲ್ಲಿ ನೋಡ್ಬೋದು, ಅವುಗಳೆಲ್ಲವನ್ನು ನಾವೀಗ ಆಗಲೇ ಮಾಡಿದ್ದೀವಿ. ಸೊ ಇಲ್ಲಿ ಸಮ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಎಷ್ಟು ಅದಾವು, 720ಯಲ್ಲಿ 30 ಅದಾವೆ. ನೆಕ್ಸ್ಟ್ ಸಮ್ ಆಫ್ ಆಲ್ ಫ್ಯಾಕ್ಟರ್ಸ್ ಏನು ಬಂತು, 2418 ಅಂದರೆ 720 ಎಲ್ಲ ಫ್ಯಾಕ್ಟರ್ಗಳನ್ನು ಸೇರಿಸಿದಾಗ ಎಷ್ಟು ಬರುತ್ತೆ ಮೊತ್ತ, 2418 ಬರುತ್ತೆ. ನೆಕ್ಸ್ಟ್ ಸಮ್ ಆಫ್ ಆಲ್ ಈವನ್ ಫ್ಯಾಕ್ಟರ್ಸ್ ಅಂದ್ರೆ 720 ಎಲ್ಲ ಫ್ಯಾಕ್ಟರ್ಗಳು ಏನಿರ್ತಾವಲ್ಲ ಅದರಲ್ಲಿ ಬರ್ತಕ್ಕಂಥ ಸಮಸಂಖ್ಯೆಗಳ ಫ್ಯಾಕ್ಟರ್ಸ್ಗಳು ಏನಿರ್ತಾವಲ್ಲ ಅವುಗಳದ್ದು ಮೊತ್ತ ಏನಾಗಿರುತ್ತೆ ಅಂದ್ರೆ 2340 ಆಗಿರುತ್ತೆ. ನೆಕ್ಸ್ಟ್ ಸಮ್ ಆಫ್ ಆಲ್ ಆಡ್ ಫ್ಯಾಕ್ಟರ್ಸ್ ಅಂದ್ರೆ ಫ್ಯಾಕ್ಟರ್ಸ್ನಲ್ಲಿ ಬರ್ತಕ್ಕಂಥ ಆಡ್ ಫ್ಯಾಕ್ಟರ್ಸ್ ಅಂದರೆ ಬೆಸ ಸಂಖ್ಯೆಗಳು ಏನಿರ್ತಾವಲ್ಲ ಅವುಗಳ ಮೊತ್ತ ಏನಾಗಿರುತ್ತೆ ಅಂದರೆ 78 ಆಗಿರುತ್ತೆ. ಸೊ ಇಲ್ಲಿ ಆಲ್ ಫ್ಯಾಕ್ಟರ್ಸ್ ಆಫ್ 720 ನೋಡ್ಬೋದು. 1 2 3 4 5 6 8 9 10 12 18 24 36 72 30 20 40 60 120 124 240 360 720 15 16 48 45 190 90 ಆ್ಯಂಡ್ 80 ಇವೆಲ್ಲವೂ ಏನು 720ಯ ಫ್ಯಾಕ್ಟರ್ಸ್ಗಳು ಇವೆಲ್ಲ. ಸೊ ಇದರಲ್ಲಿ ಆಡ್ ಫ್ಯಾಕ್ಟರ್ಸ್ ಅದಾವು, ಈವನ್ ಫ್ಯಾಕ್ಟರ್ಸ್ ಅದಾವು. ನೆಕ್ಸ್ಟ್ ಈ ಎಲ್ಲ ಫ್ಯಾಕ್ಟರ್ಸ್ಗಳನ್ನು ಸೇರಿಸಿದಾಗ ಎಷ್ಟು ಬರಬೇಕು, 2418 ಬರಬೇಕು. ಸೊ ನೀವು ಚೆಕ್ ಮಾಡಿ ನೋಡ್ಬೋದು, ಈ ಎಲ್ಲ ಫ್ಯಾಕ್ಟರ್ಗಳನ್ನು ಸೇರಿಸಿದಾಗ ಎಷ್ಟು ಬರುತ್ತೆ, 2418 ಬರುತ್ತೆ. ನೆಕ್ಸ್ಟ್ ಅಲ್ಲಿ ಮತ್ತು ಸಮ್ ಆಫ್ ಆಲ್ ಈವನ್ ಫ್ಯಾಕ್ಟರ್ಸನ್ನು ಮೈನಸ್ ಮಾಡಿದಾಗ ಸಮ್ ಆಫ್ ಆಲ್ ಆಡ್ ಫ್ಯಾಕ್ಟರ್ಸ್ ಏನಿದೆಯಲ್ಲ ಅದು 78 ಅಂತ ಕರೆಕ್ಟಾಗೇ ಬರುತ್ತೆ. ಸೊ ಬೇಕಿದ್ರೆ ನೀವು ಚೆಕ್ ಮಾಡಿ ನೋಡಬಹುದು. ಈ ರೀತಿಯಾಗಿ ನಾವು ಯಾವುದೇ ಒಂದು ನಂಬರನ್ನು ಕೊಟ್ಟಾಗ ಅದರದ್ದು ಫ್ಯಾಕ್ಟರ್ಸನ್ನು ಕಂಡುಹಿಡಿಬೋದು ಮತ್ತು ನಂಬರ್ ಆಫ್ ಫ್ಯಾಕ್ಟರ್ಸ್, ಸಮ್ ಆಫ್ ಆಲ್ ಫ್ಯಾಕ್ಟರ್ಸ್, ಸಮ್ ಆಫ್ ಆಲ್ ಈವನ್ ಫ್ಯಾಕ್ಟರ್ಸ್ ಆ್ಯಂಡ್ ಸಮ್ ಆಫ್ ಆಲ್ ಆಡ್ ಫ್ಯಾಕ್ಟರ್ಸನ್ನು ನಾವು ಫೈಂಡ್ ಮಾಡ್ಬೋದು.